ಬೆಂಗಳೂರಿನ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ನೀಡುವಲ್ಲಿ ಸರ್ಕಾರ ತಾರತಮ್ಯ ಎಸಗಿರೋದು ಈಗಾಗಲೇ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಈಗ ಆ ಹೋರಾಟ ಈಗ ಮತ್ತೊಂದು ಮಜಲನ್ನು ತಲುಪಿರ್ತಕ್ಕಂಥದ್ದು. ಇವತ್ತು ಜಯನಗರ ಕ್ಷೇತ್ರದ ಎಲ್ಲ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಮತ್ತು ಸಿ ಕೆ ರಾಮಮೂರ್ತಿ ಅವರು ಶಾಸಕರೇನಿದ್ದಾರೆ ಅವರೆಲ್ಲರ ಒಟ್ಟಾಗಿ ಸಹಭಾಗಿತ್ವದಲ್ಲಿ ಇವತ್ತು ಒಂದು ಸಭೆಯನ್ನು ಸೇರಿ ಇವತ್ತು ಸಭೆಯಲ್ಲಿ ಒಕ್ಕೊರಲಾಗಿ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಸರ್ಕಾರದಿಂದ ಅನುದಾನವನ್ನು ತರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಶಾಸಕರು ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಹಾಗಿದ್ರೆ ಯಾವ ರೀತಿಯ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು, ಜೊತೆಗೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಆಗ್ರಹ ಮಾಡ್ತಾರೆ, ಇವತ್ತು ಸಭೆಯಲ್ಲಿ ಏನೆಲ್ಲ ನಿರ್ಣಯ ಆಯಿತು ಅದೆಲ್ಲವನ್ನ ಕುರಿತಂತೆ ಮಾತಾಡೋಣ. ನಮ್ಮ ಜೊತೆ ಶಾಸಕರಂತ ಸಿ ಕೆ ರಾಮಮೂರ್ತಿ ಅವರೇ ಮಾತಾಡ್ತೇನೆ. ಸರ್ ನಮಸ್ತೆ. ಇವತ್ತು ಸಭೆ ಆಯಿತು, ಸಭೆಯಲ್ಲಿ ಯಾವ ಒಂದು ತೀರ್ಮಾನವನ್ನು ತಗೊಂಡಿದ್ದೀರಿ? ಸರ್, ಇವತ್ತು 71 ಅಸೋಸಿಯೇಷನ್ಸು ಗುರಪ್ಪನ ಪಾಳ್ಯದಿಂದ ಅಪ್ ಟು ಸ್ಲಮ್ಮಿಂದ ಎಲ್ಲ ಎಜುಕೇಟೆಡ್ ಎಲ್ಲ ಒಂದು ಸಂಘ ಸಂಸ್ಥೆಗಳು ಇವತ್ತು ಸೇರಿದ್ವಿ. ಇದಕ್ಕೊಂದು ವೇದಿಕೆಯನ್ನು ಮಾಡಿದೆ. ಎಲ್ಲ ಸಂಘ ಸೇರಿಗಳ ಒಕ್ಕೂಟ ಫೆಡರೇಷನ್ ಮಾಡಿ ಅದಕ್ಕೆ ನಮ್ಮ ರಾಮೇಗೌಡರು ಅಂತ ಅಧ್ಯಕ್ಷರಾಗಿದ್ದಾರೆ. ಮುದ್ದುಕೃಷ್ಣ ಅನ್ನೋರು ಅವರು ಕೂಡ ಇದಕ್ಕೆ ಸಂಚಾಲಕರಾಗಿದ್ದಾರೆ. ಎಲ್ಲವೂ ಸೇರಿಕೊಂಡು ಇವತ್ತು ಒಂದು ನಿರ್ಣಯನ ಪಾಸ್ ಮಾಡಿ ಹಕ್ಕೊತ್ತಾಯ ಮಾಡಿದ್ದೀವಿ. ನಾವೆಲ್ಲ ಒಂದು ಪ್ರಮುಖರು ಸೇರಿಕೊಂಡು ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗಿ ಅವರಿಗೆ ಮನವಿಯನ್ನು ಕೊಡುವಂಥದ್ದು ಒಂದು ಮಾಡ್ತಾಯಿದ್ದೀವಿ. ಬುಧವಾರ ಯಾವ ಡೇಟ್ ಕೊಟ್ಟರೆ ಆ ಡೇಟಿಗೆ ಮನವಿಯನ್ನು ಕೊಡ್ತೀವಿ. ಜಯನಗರದಲ್ಲಿ ಏನು ಸಮಸ್ಯೆ ಇದೆ, ನಮಗಿದು ಸಾಕಾಗ್ತಿಲ್ಲ, ಇನ್ನೂ ಜಾಸ್ತಿ ನಮಗೆ ನೀವು ಕೊಡಬೇಕು, ದಯವಿಟ್ಟು ತೆರಿಗೆದಾರರು ಹೈಯೆಸ್ಟ್ ತೆರಿಗೆಯನ್ನು ಕಟ್ತಾಯಿದ್ದೀವಿ, ಕೊಡಿ ಅಂತ ನಾವು ಮನವಿಯನ್ನು ಮಾಡ್ಕೋತೀವಿ. ಈ ಮನವಿಗೆ ಬಹುಶಃ ಸ್ಪಂದಿಸ್ತಾರೆ. ಅದನ್ನು ಆಗಿದ್ದಲ್ಲಿ ಮುಂದೆ ಏನು ಮಾಡಬೇಕು ಅಂತ ಇಡೀ ಒಕ್ಕೂಟ ಒಂದು ಮಾಡಿದ್ದೀವಿ. ಆ ಒಕ್ಕೂಟದ ಮೂಲಕನೇ ಅವರು ಡಿಸಿಷನ್ ತೊಗೊತಾರೆ. ಆ ದೃಷ್ಟಿಯಿಂದ ಶಾಸಕರು ಅವ್ರು ಹೇಳಿದ್ದಾರೆ, ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಅವ್ರು ಕೂಡ ನಮಗೆ ಒಂದು ಇದು ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಈ ಸಲ ನಾನು ನೆಕ್ಸ್ಟು ಮುಂದಿನ ಯಾವ ಥರ ನಾವು ಮಾತಾಡಬೇಕು ಅಂತ ಮಾತಾಡ್ತೀವಿ. ಬಹುಶಃ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ. ನಮಗೆ ಯಾವುದೇ ಥರ ನಮಗೆ ರಬ್ಬಿಂಗ್ ಇಲ್ಲ. ಯಾರಿಗೆ ತಲೆ ಬಗ್ಗಿಸ್ಬಾರ್ದು, ತಲೆ ಬಗ್ಗಿಸ್ಬೇಕು ಅಂತ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ನಾನು ತಲೆ ಬಗ್ಗಿಸಿ ನಾನು ಅವ್ರಿಗೆ ಸಹಕಾರವನ್ನು ಕೇಳ್ತೇನೆ. ಜಯನಗರಕ್ಕೆ ಗ್ರ್ಯಾಂಟ್ ಕೊಡಿ, 4 ಬ್ಲಾಕ್ ಕಾಂಪ್ಲೆಕ್ಸು ಡೆವಲಪ್ಮೆಂಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಿ, ರಸ್ತೆಗಳು ಬಂದು ನೋಡಿ ಅಂತ ನೀವು ಬಂದು ಇನ್ಸ್ಪೆಕ್ಷನ್ ಮಾಡಿ ಅಂತ ನಾವು ಮತ್ತೆ ಮನಪೂರ್ವಕವಾಗಿ ನಾವು ಅವರಿಗೆ ನಾನು ನಂಬಿಸುತ್ತಾ ಅವರಿಗೆ ದಯಮಾಡಿ ಬನ್ನಿ ನೀವು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಎಷ್ಟು ಅನುದಾನದ ಬಿಡುಗಡೆಗೆ ಈಗ ಒತ್ತಾಯ ಮಾಡ್ತಾ ಇದ್ದೀರಿ? ಈಗ ಸರ್, ಜಯನಗರ 4 ಬ್ಲಾಕ್ ಕಾಂಪ್ಲೆಕ್ಸ್ಗೆ 100 ಕೋಟಿ ರೂಪಾಯಿ ಅನುದಾನ ಬೇಕು. ಕಾಂಪ್ಲೆಕ್ಸ್ ಇನ್ನೂ ಎಲ್ಲ ಹಾಳು ಬಿದ್ದು ಹಂಪೆ ಆಗಿದೆ. ಇವಾಗ ಡಿ ಕೆ ಶಿವಕುಮಾರ್ ಸಾಹೇಬರದು ಏನು ಅನುದಾನ ಏನು ಕೊಟ್ಟಿದ್ದು 10 ಕೋಟಿ ರೂಪಾಯಿನ ಅದನ್ನು ನಾವು ಟಾರ್ಗೆ ಬೇರೆ ಡೆವಲಪ್ಮೆಂಟಿಗೆ ಪರ್ಪಸ್ ಬೇಕು. ಇದಕ್ಕೆ ನಾವು ಕೇಳ್ತಾ ಇದ್ದೀವಿ. ಬಹುಶಃ ಬುಧವಾರ ಹೋಗುವಂಥ ಕೆಲಸ ಮಾಡ್ತೀವಿ. ಬುಧವಾರ ಯಾರೊಟ್ಟಿಗೆ ಅಂದರೆ ಇವತ್ತಿನ ಸಂಘ ಸಂಸ್ಥೆಗಳು ಏನು ಬಂದಿದ್ದಾವೆ ಇವ್ರ ಜೊತೆಗೆ ಮತ್ತೆ ಯಾರಾದರೂ ಸೆಲೆಬ್ರಿಟೀಸ್ಗಳು ಮತ್ತೆ ಯಾರಾದರೂ ಬರ್ತಾ ಇದ್ದಾರೆ? ಯಾರ ಜೊತೆ ಹೋಗ್ತಾ ಇದ್ದಾರೆ? ಇವಾಗ ಏನು ಒಕ್ಕೂಟ ಮಾಡಿದ್ದೀವಿ. ಈ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ತಾರವರು ಬರ್ತಾ ಇದ್ದಾರೆ. ನಮ್ಮೆಲ್ಲ ಕಾರ್ಪೊರೇಟ್ರುಗಳು ಒಂದು 25 ಜನ ಅಷ್ಟು ಹೋಗಿ ನಾವು ಅವ್ರನ್ನ ಮಾತಾಡಿಸ್ತೀವಿ. ನಾವು ಹಾಗೆಯೇ ಅಧಿವೇಶನ ಬರ್ತಾ ಇದೆ. ಕಳೆದ ಅಧಿವೇಶನದಿಂದಲೂ ಕೂಡ ನೀವು ಅನ್ನೋದನ್ನು ಕೇಳ್ತಾನೇ ಇದ್ದೀರಿ. ಅದು ಇವರೆಗೂ ಕೂಡ ಆಗ್ತಾ ಇಲ್ಲ. ಇನ್ನೊಂದು 10-15 ದಿನದಲ್ಲಿ ಅಧಿವೇಶನ ಕೂಡ ಬರ್ತಾ ಇದೆ. ಒಂದು ವೇಳೆ ಆಗದೆ ಹೋದರೆ ಅಧಿವೇಶನದಲ್ಲಿ ತಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಸರ್, ಈಗ ಕಳೆದ ಅಧಿವೇಶನದಲ್ಲೂ ಕೂಡ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಜಯನಗರಕ್ಕೆ ಬರಬೇಕು ಅಂತ. ಬರ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ, ರೆಕಾರ್ಡ್ ಇದೆ. ಬಂದಿಲ್ಲ, ಅದಕ್ಕೆ ಬೇಜಾರಾಗಿದೆ ನಮಗೆ. ಒಬ್ಬ ಶಾಸಕನಾಗಿ ಒಂದು 8 ಅರ್ಜಿಯನ್ನು ಕೊಟ್ಟು ಒಂದು ಅರ್ಜಿ ಕೂಡ ಊರ್ಜಿತ ಆಗಿಲ್ಲ. ಅದಕ್ಕೆ ನಮಗೆ ಬೇಜಾರಾಗಿರೋದು. ಒಬ್ಬ ಶಾಸಕನಾದ ಮೇಲೆ ನೀವು ಅರ್ಜಿ ಕೊಟ್ಟು ನಿಮ್ಮ ಹತ್ರ ಬಂದು ಮನವಿ ಮಾಡಿಕೊಂಡು ದಯಮಾಡಿ ನೋಡಿ ಅಂತ ಬಂದು ಒಂದು ಅರ್ಜಿ ಕೂಡ ಅಧಿಕಾರಿಗಳು ಮಾಡಿಲ್ವಲ್ಲ, ಅದಕ್ಕೆ ನಾವೇನು ಮಾಡಬೇಕು? ಶಾಸಕರು ಏನು ಮಾಡಬೇಕು? ಯಾರನ್ನು ಕೇಳಬೇಕು? ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್, ಅವ್ರನ್ನ ಕೇಳಬೇಕು. ಅದು ಮತ್ತೆ ಯಾರನ್ನು ಕೇಳೋಕ್ಕಾಗುತ್ತೆ? ನಾವು ಈ ದೃಷ್ಟಿಯಿಂದ ನಮ್ಮದು ಬೇಸರ ಇತ್ತು ಎಲ್ಲೋ ಒಂದು ಕಡೆ. ಅದನ್ನು ನಾವು ಮಾತಾಡಿದ್ದೀವಿ. ಅವ್ರಿಗೇನೋ ನೋವಾಗಿದ್ದರೆ ದಯಮಾಡಿ ಬೇಜಾರು ಮಾಡ್ಕೋಬೇಡಿ, ದಯಮಾಡಿ ಮನವಿ ಕೊಡಿ ಅಂತ ಕೇಳ್ತೀನಿ. ಡಿ ಕೆ ಶಿವಕುಮಾರ್ ವರ್ತನೆ ಬಗ್ಗೆ ಇವತ್ತು ಸಂಘ ಸಂಸ್ಥೆಗಳ ಮುಖಂಡರುಗಳು ಏನು ಹೇಳಿದ್ರು ಅಂತ ಸಭೆಯಲ್ಲಿ? ಅಲ್ಲ, ಕೆಲವರಿಗೆ ಆಕ್ರೋಶ ಆಗಿದೆ. ಎಲ್ಲ ಸೀನಿಯರ್ ಸಿಟಿಸನ್ಸ್ ಬಂದಿದ್ದರು. ಇದು ರಾಮಮೂರ್ತಿಯವರಿಗೆ ಮಾಡಿದ ಅವಮಾನ ಅಲ್ಲ, ಇದು ಇಡೀ ಜಯನಗರ ಜನತೆಗೆ ಮಾಡಿದಂಥ ಅವಮಾನ ಅಂತ ನೀವೆಲ್ಲ ನೋಡಿದ್ದೀರ, ಮಾತಾಡಿದ್ದೀರ ನೀವೆಲ್ಲ. ಎಲ್ಲರೂ ಕೂಡ ಭಾಳಷ್ಟು ಬೇಜಾರಾಗಿದ್ದಾರೆ ಈಗ ಸರ್ಕಾರದ ಮೇಲೆ. ಈ ದೃಷ್ಟಿಯಿಂದ ರಾಮಮೂರ್ತಿಗೇನೋ ಮಾತಾಡಿರ್ಬೋದು, ಅದು ಅವ್ರ ವೈಯಕ್ತಿಕ. ಆದರೆ ಜಯನಗರ ಏನು ಮಾಡಿತ್ತು? ನಾವು ಟ್ಯಾಕ್ಸನ್ನು ಕಟ್ಟಿದ್ದೀವಲ್ಲ, ಇದ್ರ ಬಗ್ಗೆ ದಯಮಾಡಿ ನೀವು ಕೊಡಿ ಅಂತ ಎಲ್ಲರೂ ಕೂಡ ಒಕ್ಕರಲ್ಲಿ ಒಂದು ನಿರ್ಣಯ ಕೂಡ ಮಾಡಿದ್ದಾರೆ. ಆ ನಿರ್ಣಯ ಓದಿದ್ದಾರೆ. ಆ ನಿರ್ಣಯದ ಕಾಪಿ ತೊಗೊಂಡಾಗ ನಾವು DCMಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇದಾದಮೇಲೆ ಅವರೊಂದು ಒಳ್ಳೇದಾಗುವಂಗಿದ್ರೆ ಒಳ್ಳೆಯ ರೀತಿಯಲ್ಲಿ ನಾವು ಇದು ಮಾಡ್ಕೊಂಡು ಹೋಗೋಣ. ಇಲ್ಲ ಮುಂದೆ ಏನು ಜನತೆ ಹೇಳ್ತಾರೆ ಅದಕ್ಕೆ ನಾವು ಡಿಸಿಷನ್ ತೊಗೊಳ್ತೀವಿ ಸರ್. ಥ್ಯಾಂಕ್ ಯು ಸರ್.
ಇದಿಷ್ಟು ಕೂಡ ಶಾಸಕರಂತ ಸಿ ಕೆ ರಾಮಮೂರ್ತಿ ಅವರ ಮಾತು. ಅವ್ರು ಹೇಳುವಂತೆ ಈಗ ಬುಧವಾರ ದಿನ ಭೇಟಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಬುಧವಾರ ತಮ್ಮ ನಿರ್ಧಾರವನ್ನು ಕೂಡ ಅವರು ಸ್ಪಷ್ಟವಾಗಿ ತಿಳಿಸ್ತಾರೆ. ಅಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅನುದಾನ ಬಿಡುಗಡೆಗೆ ಒಪ್ಪಿಗೆ ಕೊಟ್ಟರೆ ಖಂಡಿತವಾಗಲೂ ಕೂಡ ಎಲ್ಲವೂ ಕೂಡ ಸುಗಮವಾಗುತ್ತೆ. ಒಂದು ವೇಳೆ ಏನಾದರೂ ಅವರು ಅನುದಾನ ಬಿಡುಗಡೆಗೆ ಒಂದು ವೇಳೆ ಮತ್ತೆ ಏನಾದರೂ ತಾರತಮ್ಯ ತೋರುವಂಥದ್ದು ಅಥವಾ ಕುಂಟು ನೆಪಗಳನ್ನು ಹೇಳೋದೇ ಆದರೆ ಮತ್ತೆ ಇದು ಖಂಡಿತವಾಗಲೂ ಕೂಡ ಹೋರಾಟದ ಹಾದಿ ಹಿಡಿಯುವಂಥ ಸಾಧ್ಯತೆಗಳು ಇದೆ ಅಂತಲೇ ಇದು ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ನೀಡುವಲ್ಲಿ ಸರ್ಕಾರ ತಾರತಮ್ಯ ಎಸಗಿರೋದು ಈಗಾಗಲೇ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಈಗ ಆ ಹೋರಾಟ ಈಗ ಮತ್ತೊಂದು ಮಜಲನ್ನು ತಲುಪಿರ್ತಕ್ಕಂಥದ್ದು. ಇವತ್ತು ಜಯನಗರ ಕ್ಷೇತ್ರದ ಎಲ್ಲ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಮತ್ತು ಸಿ ಕೆ ರಾಮಮೂರ್ತಿ ಅವರು ಶಾಸಕರೇನಿದ್ದಾರೆ ಅವರೆಲ್ಲರ ಒಟ್ಟಾಗಿ ಸಹಭಾಗಿತ್ವದಲ್ಲಿ ಇವತ್ತು ಒಂದು ಸಭೆಯನ್ನು ಸೇರಿ ಇವತ್ತು ಸಭೆಯಲ್ಲಿ ಒಕ್ಕೊರಲಾಗಿ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಸರ್ಕಾರದಿಂದ ಅನುದಾನವನ್ನು ತರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಶಾಸಕರು ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಹಾಗಿದ್ರೆ ಯಾವ ರೀತಿಯ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು, ಜೊತೆಗೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಆಗ್ರಹ ಮಾಡ್ತಾರೆ, ಇವತ್ತು ಸಭೆಯಲ್ಲಿ ಏನೆಲ್ಲ ನಿರ್ಣಯ ಆಯಿತು ಅದೆಲ್ಲವನ್ನ ಕುರಿತಂತೆ ಮಾತಾಡೋಣ. ನಮ್ಮ ಜೊತೆ ಶಾಸಕರಂತ ಸಿ ಕೆ ರಾಮಮೂರ್ತಿ ಅವರೇ ಮಾತಾಡ್ತೇನೆ. ಸರ್ ನಮಸ್ತೆ. ಇವತ್ತು ಸಭೆ ಆಯಿತು, ಸಭೆಯಲ್ಲಿ ಯಾವ ಒಂದು ತೀರ್ಮಾನವನ್ನು ತಗೊಂಡಿದ್ದೀರಿ? ಸರ್, ಇವತ್ತು 71 ಅಸೋಸಿಯೇಷನ್ಸು ಗುರಪ್ಪನಪಾಳ್ಯದಿಂದ ಅಪ್ ಟು ಸ್ಲಮ್ಮಿಂದ ಎಲ್ಲ ಎಜುಕೇಟೆಡ್ ಎಲ್ಲ ಒಂದು ಸಂಘ ಸಂಸ್ಥೆಗಳು ಇವತ್ತು ಸೇರಿದ್ವಿ. ಇದಕ್ಕೊಂದು ವೇದಿಕೆಯನ್ನು ಮಾಡಿದೆ. ಎಲ್ಲ ಸಂಘ ಸಂಸ್ಥೆಗಳ ಒಕ್ಕೂಟ ಫೆಡರೇಷನ್ ಮಾಡಿ ಅದಕ್ಕೆ ನಮ್ಮ ರಾಮೇಗೌಡರು ಅಂತ ಅಧ್ಯಕ್ಷರಾಗಿದ್ದಾರೆ. ಮುದ್ದುಕೃಷ್ಣ ಅನ್ನೋರು ಅವರು ಕೂಡ ಇದಕ್ಕೆ ಸಂಚಾಲಕರಾಗಿದ್ದಾರೆ. ಎಲ್ಲವೂ ಸೇರಿಕೊಂಡು ಇವತ್ತು ಒಂದು ನಿರ್ಣಯನ ಪಾಸ್ ಮಾಡಿ ಹಕ್ಕೊತ್ತಾಯ ಮಾಡಿದ್ದೀವಿ. ನಾವೆಲ್ಲ ಒಂದು ಪ್ರಮುಖರು ಸೇರಿಕೊಂಡು ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗಿ ಅವರಿಗೆ ಮನವಿಯನ್ನು ಕೊಡುವಂಥದ್ದು ಒಂದು ಮಾಡ್ತಾಯಿದ್ದೀವಿ. ಬುಧವಾರ ಯಾವ ಡೇಟ್ ಕೊಟ್ಟರೆ ಆ ಡೇಟಿಗೆ ಮನವಿಯನ್ನು ಕೊಡ್ತೀವಿ. ಜಯನಗರದಲ್ಲಿ ಏನು ಸಮಸ್ಯೆ ಇದೆ, ನಮಗಿದು ಸಾಕಾಗ್ತಿಲ್ಲ, ಇನ್ನೂ ಜಾಸ್ತಿ ನಮಗೆ ನೀವು ಕೊಡಬೇಕು, ದಯವಿಟ್ಟು ತೆರಿಗೆದಾರನ ಹೈಯೆಸ್ಟ್ ತೆರಿಗೆಯನ್ನು ಕಟ್ತಾಯಿದ್ದೀವಿ, ಕೊಡಿ ಅಂತ ನಾವು ಮನವಿಯನ್ನು ಮಾಡ್ಕೋತೀವಿ. ಈ ಮನವಿಗೆ ಬಹುಶಃ ಸ್ಪಂದಿಸ್ತಾರೆ. ಅದನ್ನು ಆಗಿದ್ದಲ್ಲಿ ಮುಂದೆ ಏನು ಮಾಡಬೇಕು ಅಂತ ಇಡೀ ಒಕ್ಕೂಟ ಒಂದು ಮಾಡಿದ್ದೀವಿ. ಆ ಒಕ್ಕೂಟದ ಮೂಲಕನೇ ಅವರು ಡಿಸಿಷನ್ ತೊಗೊತಾರೆ. ಆ ದೃಷ್ಟಿಯಿಂದ ಶಾಸಕರು ಅವ್ರು ಹೇಳಿದ್ದಾರೆ, ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಅವ್ರು ಕೂಡ ನಮಗೆ ಒಂದು ಇದು ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಈ ಸಲ ನಾನು ನೆಕ್ಸ್ಟು ಮುಂದಿನ ಯಾವ ಥರ ನಾವು ಮಾತಾಡಬೇಕು ಅಂತ ಮಾತಾಡ್ತೀವಿ. ಬಹುಶಃ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ. ನಮಗೆ ಯಾವುದೇ ಥರ ನಮಗೆ ರಬ್ಬಿಂಗ್ ಇಲ್ಲ. ಯಾರಿಗೆ ತಲೆ ಬಗ್ಗಿಸ್ಬಾರ್ದು, ತಲೆ ಬಗ್ಗಿಸ್ಬೇಕು ಅಂತ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ನಾನು ತಲೆ ಬಗ್ಗಿಸಿ ನಾನು ಅವ್ರಿಗೆ ಸಹಕಾರವನ್ನು ಕೇಳ್ತೆ. ಜಯನಗರಕ್ಕೆ ಗ್ರ್ಯಾಂಟ್ ಕೊಡಿ, 4 ಬ್ಲಾಕ್ ಕಾಂಪ್ಲೆಕ್ಸು ಡೆವಲಪ್ಮೆಂಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಿ, ರಸ್ತೆಗಳು ಬಂದು ನೋಡಿ ಅಂತ ನೀವು ಬಂದು ಇನ್ಸ್ಪೆಕ್ಷನ್ ಮಾಡಿ ಅಂತ ನಾವು ಮತ್ತೆ ಮನಪೂರ್ವಕವಾಗಿ ನಾವು ಅವರಿಗೆ ನಾನು ನಂಬಿಸುತ್ತಾ ಅವರಿಗೆ ದಯಮಾಡಿ ಬನ್ನಿ ನೀವು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಎಷ್ಟು ಅನುದಾನದ ಬಿಡುಗಡೆಗೆ ಈಗ ಒತ್ತಾಯ ಮಾಡ್ತಾ ಇದ್ದೀರಿ? ಈಗ ಸರ್, ಜಯನಗರ 4 ಬ್ಲಾಕ್ ಕಾಂಪ್ಲೆಕ್ಸ್ಗೆ 100 ಕೋಟಿ ರೂಪಾಯಿ ಅನುದಾನ ಬೇಕು. ಕಾಂಪ್ಲೆಕ್ಸ್ ಇನ್ನೂ ಎಲ್ಲ ಹಾಳು ಬಿದ್ದ ಹಂಪೆ ಆಗಿದೆ. ಇವಾಗ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಏನು ಅನುದಾನ ಏನು ಕೊಟ್ಟಿದ್ದು 10 ಕೋಟಿ ರೂಪಾಯಿನ ಅದನ್ನು ನಾವು ಟಾರ್ಗೆ ಬೇರೆ ಡೆವಲಪ್ಮೆಂಟಿಗೆ ಪರ್ಪಸ್ ಬೇಕು. ಇದಕ್ಕೆ ನಾವು ಕೇಳ್ತಾ ಇದ್ದೀವಿ. ಬಹುಶಃ ಬುಧವಾರ ಹೋಗುವಂಥ ಕೆಲಸ ಮಾಡ್ತೀವಿ. ಬುಧವಾರ ಯಾರೊಟ್ಟಿಗೆ ಅಂದರೆ ಇವತ್ತಿನ ಸಂಘ ಸಂಸ್ಥೆಗಳು ಏನು ಬಂದಿದ್ದಾವೆ ಇವ್ರ ಜೊತೆಗೆ ಮತ್ತೆ ಯಾರು ಸೆಲೆಬ್ರಿಟೀಸ್ಗಳು ಮತ್ತೆ ಯಾರು ಬರ್ತಾ ಇದ್ದಾರೆ? ಯಾರ ಜೊತೆ ಹೋಗ್ತಾ ಇದ್ದಾರೆ? ಇವಾಗ ಏನು ಒಕ್ಕೂಟ ಮಾಡಿದ್ದೀವಿ. ಈ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ತಾರವರು ಬರ್ತಾ ಇದ್ದಾರೆ. ನಮ್ಮೆಲ್ಲ ಕಾರ್ಪೊರೇಟ್ರುಗಳು ಒಂದು 25 ಜನ ಅಷ್ಟು ಹೋಗಿ ನಾವು ಅವ್ರನ್ನ ಮಾತಾಡಿಸ್ತೀವಿ. ನಾವು ಹಾಗೆಯೇ ಅಧಿವೇಶನ ಬರ್ತಾ ಇದೆ. ಕಳೆದ ಅಧಿವೇಶನದಿಂದಲೂ ಕೂಡ ನೀವು ಅನ್ನೋದನ್ನು ಕೇಳ್ತಾನೆ ಇದ್ದೀರಿ. ಅದು ಇವರೆಗೂ ಕೂಡ ಆಗ್ತಾ ಇಲ್ಲ. ಇನ್ನೊಂದು 10-15 ದಿನದಲ್ಲಿ ಅಧಿವೇಶನ ಕೂಡ ಬರ್ತಾ ಇದೆ. ಒಂದು ವೇಳೆ ಆಗದೆ ಹೋದರೆ ಅಧಿವೇಶನದಲ್ಲಿ ತಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಸರ್, ಈಗ ಕಳೆದ ಅಧಿವೇಶನದಲ್ಲೂ ಕೂಡ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಜಯನಗರಕ್ಕೆ ಬರಬೇಕು ಅಂತ. ಬರ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ, ರೆಕಾರ್ಡ್ ಇದೆ. ಬಂದಿಲ್ಲ, ಅದಕ್ಕೆ ಬೇಜಾರಾಗಿದೆ ನಮಗೆ. ಒಬ್ಬ ಶಾಸಕನಾಗಿ ಒಂದು 8 ಅರ್ಜಿಯನ್ನು ಕೊಟ್ಟು ಒಂದು ಅರ್ಜಿ ಕೂಡ ಊರ್ಜಿತ ಆಗಿಲ್ಲ. ಅದಕ್ಕೆ ನಮಗೆ ಬೇಜಾರಾಗಿರೋದು. ಒಬ್ಬ ಶಾಸಕನಾದ ಮೇಲೆ ನೀವು ಅರ್ಜಿ ಕೊಟ್ಟು ನಿಮ್ಮ ಹತ್ರ ಬಂದು ಮನವಿ ಮಾಡಿಕೊಂಡು ದಯಮಾಡಿ ನೋಡಿ ಅಂತ ಬಂದು ಒಂದು ಅರ್ಜಿ ಕೂಡ ಅಧಿಕಾರಿಗಳು ಮಾಡಿಲ್ವಲ್ಲ, ಅದಕ್ಕೆ ನಾವೇನು ಮಾಡ್ಬೇಕು? ಶಾಸಕರು ಏನು ಮಾಡಬೇಕು? ಯಾರನ್ನು ಕೇಳಬೇಕು? ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್, ಅವ್ರನ್ನ ಕೇಳಬೇಕು ಅಂತ ಮತ್ತೆ ಯಾರನ್ನು ಕೇಳೋಕ್ಕಾಗುತ್ತೆ? ನಾವು ಈ ದೃಷ್ಟಿಯಿಂದ ನಮ್ಮದು ಬೇಸರ ಇತ್ತು ಎಲ್ಲೋ ಒಂದು ಕಡೆ. ಅದನ್ನು ನಾವು ಮಾತಾಡಿದ್ದೀವಿ. ಅವ್ರಿಗೇನೋ ನೋವಾಗಿದ್ದರೆ ದಯಮಾಡಿ ಬೇಜಾರು ಮಾಡ್ಕೋಬೇಡಿ, ದಯಮಾಡಿ ಮನವಿ ಕೊಡಿ ಅಂತ ಕೇಳ್ತೀನಿ. ಡಿ ಕೆ ಶಿವಕುಮಾರ್ ವರ್ತನೆ ಬಗ್ಗೆ ಇವತ್ತು ಸಂಘ ಸಂಸ್ಥೆಗಳ ಮುಖಂಡರುಗಳು ಏನು ಹೇಳಿದ್ರು ಅಂತ ಸಭೆಯಲ್ಲಿ? ಅಲ್ಲ, ಕೆಲವರಿಗೆ ಆಕ್ರೋಶ ಆಗಿದೆ. ಎಲ್ಲ ಸೀನಿಯರ್ ಸಿಟಿಸನ್ಸ್ ಬಂದಿದ್ದರು. ಇದು ರಾಮಮೂರ್ತಿಯವರಿಗೆ ಮಾಡಿದ ಅವಮಾನ ಅಲ್ಲ, ಇದು ಇಡೀ ಜಯನಗರ ಜನತೆಗೆ ಮಾಡಿದಂಥ ಅವಮಾನ ಅಂತ ನೀವೆಲ್ಲ ನೀವು ನೋಡಿದ್ದೀರ, ಮಾತಾಡಿದ್ದೀರ ನೀವೆಲ್ಲ.
ಎಲ್ಲರೂ ಕೂಡ ಭಾಳಷ್ಟು ಬೇಜಾರಾಗಿದ್ದಾರೆ ಈಗ ಸರ್ಕಾರದ ಮೇಲೆ. ಈ ದೃಷ್ಟಿಯಿಂದ ರಾಮಮೂರ್ತಿಗೇನೋ ಮಾತಾಡಿರ್ಬೋದು, ಅದು ಅವ್ರ ವೈಯಕ್ತಿಕ. ಆದರೆ ಜಯನಗರ ಏನು ಮಾಡಿತ್ತು? ನಾವು ಟ್ಯಾಕ್ಸನ್ನು ಕಟ್ಟಿದ್ದೀವಲ್ಲ, ಇದ್ರ ಬಗ್ಗೆ ದಯಮಾಡಿ ನೀವು ಕೊಡಿ ಅಂತ ಎಲ್ಲರೂ ಕೂಡ ಒಕ್ಕರಲ್ಲಿ ಒಂದು ನಿರ್ಣಯ ಕೂಡ ಮಾಡಿದ್ದಾರೆ. ಆ ನಿರ್ಣಯ ಓದಿದ್ದಾರೆ. ಆ ನಿರ್ಣಯದ ಕಾಪಿ ತೊಗೊಂಡಾಗ ನಾವು DCMಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇದಾದಮೇಲೆ ಅವರೊಂದು ಒಳ್ಳೇದಾಗುವಂಗಿದ್ರೆ ಒಳ್ಳೆ ರೀತಿಯಲ್ಲಿ ನಾವು ಇದು ಮಾಡ್ಕೊಂಡು ಹೋಗೋಣ. ಇಲ್ಲ ಮುಂದೆ ಏನು ಜನತೆ ಹೇಳ್ತಾರೆ ಅದಕ್ಕೆ ನಾವು ಡಿಸಿಷನ್ ತೊಗೊತೀವಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಶಾಸಕರಂತ CK ರಾಮಮೂರ್ತಿ ಅವರ ಮಾತು. ಅವ್ರು ಹೇಳುವಂತೆ ಈಗ ಬುಧವಾರ ದಿನ ಭೇಟಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಬುಧವಾರ ತಮ್ಮ ನಿರ್ಧಾರವನ್ನು ಕೂಡ ಅವರು ಸ್ಪಷ್ಟವಾಗಿ ತಿಳಿಸ್ತಾರೆ. ಅಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ತಮ್ಮ ಅನುದಾನ ಬಿಡುಗಡೆಗೆ ಒಪ್ಪಿಗೆ ಕೊಟ್ಟರೆ ಖಂಡಿತವಾಗಲೂ ಕೂಡ ಎಲ್ಲವೂ ಕೂಡ ಸುಗಮವಾಗುತ್ತೆ. ಒಂದು ವೇಳೆ ಏನಾದರೂ ಅವರು ಅನುದಾನ ಬಿಡುಗಡೆಗೆ ಒಂದು ವೇಳೆ ಮತ್ತೆ ಏನಾದರೂ ತಾರತಮ್ಯ ತೋರುವಂಥದ್ದು ಅಥವಾ ಕುಂಟು ನೆಪಗಳನ್ನು ಹೇಳೋದೇ ಆದರೆ ಮತ್ತೆ ಇದು ಖಂಡಿತವಾಗಲೂ ಕೂಡ ಹೋರಾಟದ ಹಾದಿ ಹಿಡಿಯುವಂಥ ಸಾಧ್ಯತೆಗಳು ಇದೆ ಅಂತಲೇ ಇದು ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.